ಕುತ್ಕೊಳ್ಳಿ ಎಲ್ಲರೂ ದಯವಿಟ್ಟು ಪ್ಲೀಸ್ ಜೋಡಿಸಿ. ಫಸ್ಟ್ ಯಾವುದು 89 ಓಕೆ. ಜೋಗಪಾಳ್ಯ ವಾರ್ಡ್ದು ಮೊದಲು ತಗೊಳ್ಳೋಣ. ವಾರ್ಡ್ ಕಮಿಟಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಒಂದು ಸ್ವಲ್ಪ ಚೆಕ್ ಮಾಡಿ. ಜೋಗಪಾಳ್ಯ ವಾರ್ಡಿಂದ ಹೆಸರು ಲಾಸ್ಟ್ ಮೀಟಿಂಗಲ್ಲಿ ಆಗಿರೋದು ಏನಾಗಿದೆ ಏನು ಮಾಡಿದೆ ಅದನ್ನು ಸ್ವಲ್ಪ ನೀವು ಓದ್ಬಿಡಿ. ವಾರ್ಡ್ ಸದಸ್ಯರ ಸಮಿತಿ ಸಭೆಗೆ ಎಲ್ಲರಿಗೂ ಸ್ವಾಗತಿಸುತ್ತಾ ಮಾನ್ಯ ಶಾಸಕ ಶಾಂತಿನಗರ ಶಾಸಕರಾದ ಹ್ಯಾರಿಸ್ ಅವರನ್ನು ಸಹ ಸ್ವಾಗತಿಸುತ್ತಿದ್ದೇನೆ. ಈಗ 24/11/2020 ನಡೆದ ವಾರ್ಡ್ ಸಮಿತಿ ಸಭೆಯ ನಡವಳಿಕೆಗಳನ್ನು ಹೊಂದುತ್ತಿದ್ದೇವೆ. ಮೊದಲನೆಯದಾಗಿ 10ನೇ ಮುಖ್ಯ ರಸ್ತೆ, ಅಲ್ಲಿ ರಸ್ತೆ ಕಾಮಗಾರಿಯಿಂದ ಪೂರ್ಣಗೊಂಡಿಲ್ಲ. ರಸ್ತೆ 10ನೇ ಮುಖ್ಯ ರಸ್ತೆ ಕಾಮಗಾರಿ ಬಗ್ಗೆ ಇನ್ನೂ ಅದು ಪೂರ್ಣಗೊಂಡಿಲ್ಲ. ಅದ್ರ ಬಗ್ಗೆ BWS ಯಾರು ಬಂದಿದ್ದಾರೆ ಇಲ್ಲ ರಿಕ್ವೆಸ್ಟ್ ಮಾಡಿ That work is attended? Sorry sir? That work is attended ಕೆಲಸ ಆಗಿದೆಯಾ? ಇಲ್ಲ, ಅದೊಂದು ರೋಡ್ ಅಗ್ದಿತ್ತು, ಅದಾಗಿದೆ. ಬಟ್ ಇಂಡಿವಿಜುವಲ್ ಮನೆ ಕನೆಕ್ಷನ್ ಆಗಿದೆಯಾ ಅಲ್ವಾ ಐ ಆಮ್ ನಾಟ್ ಶೂರ್ ಬಿಕಾಸ್ ಐ ಸ್ಟಿಲ್ ನೋ ದಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಕನೆಕ್ಷನ್ ಆಗಿಲ್ಲ. ಜಗದೀಶ್ ಇಂಡಿವಿಜುವಲ್ ಹೌಸ್ ಕನೆಕ್ಷನ್ ಕಂಪ್ಲೀಟ್ ಮಾಡಿದ್ದೀವಿ. ಹಲೋ ಮೈಕಲ್ ಅವ್ರು ಯಾರು ಈಗ ಇಂಡಿವಿಜುವಲ್ ಕನೆಕ್ಷನ್ಸ್ ಏನಾಯ್ತು? Actually, individual connection up to certain cross leaking or completely ನೀರು ಹೋಗ್ತದೆ. If leak cross once must be next commission ಆಗಿದೆ ಇದೆಲ್ಲ ರೆಡಿ. You have any complaints now? No sir, if it's done I am very happy. But when you come here you should at least cross verify and come now. So then if they tell it is done next meeting again you will raise not done. No. See, I'm just a request. No, I agree with It's you. not your job, but then if you can just verify ಆಗಿದೆ ಇಲ್ಲ ಅಂದ್ರೆ ನಮ್ಗೇನಾಗುತ್ತೆ ಅದೊಂದು ಮಾಹಿತಿ ಇಲ್ಲೇ ಇಮಿಡಿಯೇಟ್ ಆಗಿ ಆಗೋಗುತ್ತಲ್ಲ. ಸೊ ಈಗ ಅವ್ರ ಕೆಲಸ ಅಂದ್ರೆ ರೋಡ್ ವರ್ಕ್ ಆಗಬೇಕು ಅಲ್ವಾ, ಅದೊಂದು ಅಟೆಂಡ್ ಮಾಡ್ತೀವಿ. ಸೊ ರೋಡ್ ವರ್ಕ್ ಇಮಿಡಿಯೇಟ್ ಆಗಿ ನಾವು ವಿಲ್ ಟೇಕ್ ಇಟ್ ಅಪ್. ವಿ ಆರ್ ವೇಟಿಂಗ್ ಫಾರ್ ದಟ್. ಸೊ ದಟ್ ನಾವು ದಟ್ ಇಸ್ ಡನ್ ವಿ ವಿಲ್ ಡು. Thank you. ನಾನೊಂದು ಜೋಗಪಾಳ್ಯ ಎದುರ್ಕೊಂಡು ಹಾಕಿದ್ನಲ್ಲ ನೀರು ಇದಾಗ್ತಾ ಇದೆ ಅದೇನೋ ಮೊನ್ನೆ ಹೋಗಿ ಒಂದು ಸ್ವಲ್ಪ ಅದು ಮತ್ತೆ ಕಂಪ್ಲೇಂಟ್ ಇದೆ ಅದು ಆಗಿಲ್ಲ ಅಂತ. ವೆಟ್ ಮಿಕ್ಸ್ ಸೈಡ್ ಬರ್ತಾ ಇದೆ ಸರ್. ಫಿನಿಶ್ ಮಾಡಿ ಮನೆ ಕಡೆ ಬರ್ತಾ ಇದೆ ಓಡಾಡಕ್ಕೆ ಆಗ್ತಾ ಇಲ್ಲ. ನಾಳೆ ಅಟೆಂಡ್ ಮಾಡ್ತೀನಿ. ಓಕೆ ಆಮೇಲೆ ಎರಡನೇದಾಗಿ ಪಬ್ಲಿಕ್ ಕ್ಯಾಬ್ ಬೀದಿ ಅದ್ರ ಬಗ್ಗೆ ಸೀರಿಯಸ್ ಇರೋದು ಸಣ್ಣ ಕೂಡ ಆಗಿದೆ ಬಿಟ್ಬಿಡಿ. ಓಕೆ ಆಗದೆ ಇರೋದು ಹೇಳಿ. ಮರಮಟ್ಟಿ ಟ್ರಿಮ್ಮಿಂಗ್ ಬಗ್ಗೆ ಸರ್ ದೇವರಾಜ್ ಅವರು ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಾಲ್ಕನೇದು ಸಂಚಾರ ಸಮಸ್ಯೆ ಸರ್ ಚರ್ಚಿಸಲಾಗಿ ಸಂಚಾರ ಸಮಸ್ಯೆ ಇದೆ ಸರ್. ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ ಅವ್ರು ಬಂದಿಲ್ವಲ್ಲ? ಯಾವ ರೋಡಲ್ಲಿ ಅದು ಸಮಸ್ಯೆ ಬಂದಿತ್ತು ಸರ್? ಇದೆ ಸರ್, ಅದೇ ಚಾನಲ್ ರೋಡಲ್ಲಿ ಡಬಲ್ ಪಾರ್ಕಿಂಗ್ ನಮಗೆ ಪ್ರೌಢಶಾಲೆ ಮತ್ತು ಬಾಲಕಿಯರ ಪ್ರೌಢಶಾಲೆ ಆಟದ ಮೈದಾನದಲ್ಲಿ ಅಕ್ರಮ ಚಟುವಟಿಕೆಗಳು ಸರ್ ಸಂಬಂಧಿಸಿದಂತೆ ಮನೆ ಸರ್ ಎಸ್ ಐ ಬಸವರಾಜ್
ಮಾಡ್ಕೊಡೋಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಮಾಡಿದ್ದೀರಾ? ಆಗಿದೆಯಾ ಅದು? ಪಂಜಪ್ಪ ಅವರಿದ್ದಾರೆ ಅಲ್ಲಿ ಜೋಗಪಾಲಿ ಅದು ಅಲ್ಲಿ ಹಾಕಿ ಮಾಡಿಸಿ ಮಂಜಪ್ಪ. ಅದು ಏನಾಗ್ತಾ ಇದೆ ಅಲ್ಲಿ, ಈಗ ಫೋನ್ ಇಲ್ಲ ಅದಿಲ್ಲ ಎಕ್ಸ್ಕ್ಯೂಸ್ ಅಲ್ಲಿ ಎಲ್ಲ ಬಂದು ಕೂತ್ಕೊಂಡು ಡ್ರಗ್ಸು ಅದು ಇದು ಮಾಡ್ತಾ ಇದ್ದಾರೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ರಾತ್ರಿ ನಿಮ್ದು ದೀಪ ಇದ್ರೇನೆ ದಯವಿಟ್ಟು ಒಂದು ಫೋನ್ಗೆ ನಾನು ಫಿಕ್ಸ್ ಮಾಡ್ಬೋದು. ಅಂದ್ರೆ ಹಳೆ ಪೋಲ್ ಆದ್ರೂ ತಗೊಂಡೋಗಿ ಹಾಕಿ ಮಂಜಪ್ಪ. ನಾವು ಕೊಡಿಸ್ತೀವಲ್ಲ ನಿಮ್ಗೆ ಇವ್ರ ಹತ್ರ ಯಾರ ಹತ್ರ ಅದು ಮಾಡಿ ನೀವು. ನೆಕ್ಸ್ಟ್ ವೀಕ್ ಅಲ್ಲಿ ವರ್ಕೌಟ್ ಕೊಟ್ಟಿದ್ದು ಸ್ಟ್ರೀಟ್ ಆಗಿ ಅವ್ರ ಕಡೆ ನಾವು ಮಾಡ್ಕೊಂಡಿದ್ವಿ, ಅದ್ರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಪೋಲು ಲೈಟ್ಗಳೆಲ್ಲ. ಇನ್ನೊಂದು 7 ಅರ್ಜೆಂಟ್ ಸರಿ ಎಮರ್ಜೆನ್ಸಿಗೆ ಏನಾದ್ರು ಒಂದು ರೇಟ್ ಯಾರೋ ಮರ ಆದ್ರೆ ಕಟ್ಟಾಕಿ ಸರ್ ಎಲ್ಲ ಮಾಡ್ಕೊಂಡು ಮರಗಳಿಲ್ಲ, ಪೋಲ್ ಮಾತ್ರ ಇದೆ ಸರ್ ಅಲ್ಲಿ. ಸ್ಕೂಲ್ ಬಿಲ್ಡಿಂಗ್ ಹಾಕಿದ್ರೆ ಆಮೇಲೆ ಗೇಟ್ ಹೈಟ್ ಮಾಡಿದ್ರೆ ಹುಡುಗರು ಮೂವ್ ಆಗಲ್ಲ ಸರ್. ಎಲ್ಲ ಹೋಗ್ತಾರೆ ಗೇಟೇ ಹೊಡೆದಾಕಿ ಬಿಡ್ತಾರೆ ಬಡ್ಡಿ ಮಕ್ಕಳು. ನೀವು ಲೈಟ್ ಹಾಕಿದ್ರೆ ಒಂದು ಸ್ವಲ್ಪ ಆಗ್ತದೆ, ಆಮೇಲೆ ಗೇಟ್ ಸರಿ ಮಾಡೋಣ. ಸರಿ ಓಕೆ, ಈ ವೀಕ್ ಅದು ಅಟೆಂಡ್ ಆಗ್ಬೇಕು. ಅಟೆಂಡ್ ಆಗಿಲ್ಲ ಈ ವೀಕ್ ಅಟೆಂಡ್ ಆಗ್ಬೇಕು. ಸರ್ ಅಲ್ಲಿ CCTV ಇದೆ. CCTV ಹೇಳಿದೀವಲ್ಲ ನಾವು ಮುಸ್ತಫಾ ಅಲ್ಲಿ ಜೋಪಾಲಿ ಸ್ಕೂಲ್ ಈ ವೀಕ್ ಹಾಕ್ಬಿಡಪ್ಪ. ಅದು ಟಿವಿಗೆ ಇಮಿಡಿಯೇಟ್ಲಿ ಈ ವೀಕ್ ಹಾಕ್ಬೇಕು. ಸೋಮವಾರ ಅಲ್ಲ, ಈ ವೀಕು. ಇವತ್ತು ಮತ್ತೆ ಸೋಮವಾರ, ನೀವು ಮತ್ತೆ ಸೋಮವಾರ ಅಂದ್ರೆ ಒಂದು ವಾರ ಆಗ್ಬಿಡುತ್ತಲ್ಲ. ಈ ವೀಕಲ್ಲಿ ಮಾಡಿಸ್ಬಿಡಿ. ಓಕೆ, ಅದು ಮಾಡಿ ಅದನ್ನ ಸ್ಟೇಷನ್ ಕನೆಕ್ಷನ್ ಕೊಡ್ಬೇಕು ನೀವು. ಅದು ಅಲ್ಸೂರ್ ಸ್ಟೇಷನ್ಗೆ ಬರ್ಬೋದಲ್ಲ ಜೋಪಾಲಿ. ಓಕೆ, ಸರ್ ಇದು ಕಸದ ಸಮಸ್ಯೆ ಸರ್, ಅದು ಬೇಕು. ಎಲ್ಲಾದ್ರೂ ಬ್ಲಾಕ್ ಸ್ಪಾಟ್ ಬಾಕಿ ಇದೆಯಾ? ಎಲ್ಲ ಕ್ಲಿಯರ್ ಮಾಡಬೇಕು, ಎರಾಡಿಕೇಶನ್ ಮಾಡಬೇಕು. ಆಮೇಲೆ ನಾವೀಗ ಅದೇ 15th ಪ್ಲಾನ್ ಅಲ್ಲಿ ಟಾಯ್ಲೆಟ್ ಚೇಂಜ್ ಆಫ್ ರೂಮ್ ಫಾರ್ ಪೌರ ಕಾರ್ಮಿಕ ನಿಮ್ಮ ಎಲ್ಲಿ ನೀವು ಇದು ಮಾಡ್ತಿರಲ್ಲ ಅಟೆಂಡೆನ್ಸ್ ಬೆಳಿಗ್ಗೆ ಅದ್ರ ಹತ್ರ ಇದೆಯಾ? ಇಲ್ಲ ಅಂದ್ರೆ ನೀವು ಇರೋ ಜಾಗದ ಹತ್ರ ಅಟೆಂಡೆನ್ಸ್ ತಗೋಬೇಕು. ನೀವು BJP ಇಂಜಿನಿಯರ್ಸ್ ಲೊಕೇಶನ್ ಐಡೆಂಟಿಫೈ ಮಾಡಿ. ಸಪೋಸ್ ನೀವು ಎಲ್ಲೋ ಒಂದ್ ಕಡೆ ಮಾಡ್ತಾ ಇದ್ದೀರಿ, ಅಲ್ಲಿ ನಮ್ಮ ಹತ್ರ ಜಾಗ ಇದೆ ಅಂದ್ರೆ ನಾವು ಟಾಯ್ಲೆಟ್ ಚೇಂಜ್ ರೂಮ್ ಮಾಡ್ಕೊಡಕ್ ಆಗಲ್ಲ. ಸೊ ಎಲ್ಲಿ ಜಾಗ ಇದೆ ಅದನ್ನ ನೀವು ಹಾಗೆ ಆ ಕಡೆ ಶಿಫ್ಟ್ ಮಾಡಬೇಕು. ಒಂದು ಮಾಡಿದಲ್ಲ, ಒಂದು ಮಾಡಿದ್ರೆ ಸಾಕಾಗಲ್ಲ. 2-3 ಬೇಡ. ಅದೇ ನೀವು 2-3-4 ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಇಲ್ಲಾಂದ್ರೆ ಇವ್ರು ಒಂದ್ ಕಡೆಯಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಅವ್ರ ಟೈಮ್ ಆಗೋಗುತ್ತೆ. ಸೊ ಬೇರೆ ನಿಮ್ಮ ಏನು ಬ್ಲಾಕ್ ಅದೇನೋ ಇದೆಲ್ಲ ನಿಮ್ದು, ಅದ್ರ ಪ್ರಕಾರ ಮಾಡಿ. ಎಲ್ಲ ವಾರ್ಡಲ್ಲೂ ಮಾಡಿ ಕೊಡಿ. ಅದನ್ನ ನಾವು ಈ ಸರಿ ತಗೊಂಡು ಎಲ್ಲ ಕಡೆ ಮಾಡಿಸ್ಬಿಡೋಣ. ಓಕೆ, ಯಾಕಂದ್ರೆ ಅದು ಮಸ್ಟ್ ಅವರಿಗೆ ಪಾಪ ಒಂದು ಚೇಂಜ್ ರೂಮ್ ಇಲ್ಲ ಅಂದ್ರೆ ಹೇಗೆ ಮಾಡೋಕ್ಕಾಗುತ್ತೆ? ಟಾಯ್ಲೆಟ್ ಆ ಫೆಸಿಲಿಟಿನ ಇಮಿಡಿಯೇಟ್ ಆಗಿ ಮಾಡೋಣ. ಅದು ಜಾಗ ಒಂದು BBMP ಕಡೆಯಿಂದ ಐಡೆಂಟಿಫೈ ಮಾಡಿ. ಸಪೋಸ್ ಅವ್ರ ಅಟೆಂಡೆನ್ಸ್ ತಗೊಂಡು ಜಾಗದಲ್ಲಿ ಇಲ್ಲದೆ ಹೋದ್ರೆ ಎಲ್ಲಿದೆ ಅಲ್ಲಿಗೆ ಅವ್ರ ಅಟೆಂಡೆನ್ಸ್ ಶಿಫ್ಟ್ ಮಾಡ್ಕೊಂಡ್ರೆ ಎರಡು ಒಂದೇ ಕಡೆ ಆಗ್ಬಿಡುತ್ತೆ. ಓಕೆ, ರೈಟ್. ಮತ್ತೆ ಬೋರ್ವೆಲ್ ಎಲ್ಲೆಲ್ಲಿದೆ ಅಂತ ಲಾಸ್ಟ್ ಟೈಮ್ ನಾನು BJP ಬೋರ್ವೆಲ್ ಲಿಸ್ಟ್ ಒಂದು ಕೇಳಿದ್ವಲ್ಲಪ್ಪ ಲಾಸ್ಟ್ ಟೈಮ್. ಬೋರ್ವೆಲ್ ಲಿಸ್ಟ್, ಬೋರ್ವೆಲ್ ಇಂಜಿನಿಯರ್ ಇದಾರಲ್ಲ ಅಲ್ಲ, ಬೋರ್ವೆಲ್ ಲಿಸ್ಟ್ ಕೇಳಿದ್ವಿ. ಎಲ್ಲೆಲ್ಲಿದೆ, ಯಾವ್ದೆಲ್ಲ ವರ್ಕಿಂಗ್ ಇದೆ, ಎಲ್ಲಿ ಯಾಕೆ ಕೊಡಲಿಲ್ಲ? DWSS ನಿಮ್ಮ ಬೋರ್ವೆಲ್ ಅವರು ಅವ್ರಿಗೆ ತಾನೇ ಗೊತ್ತಿದೆ. ಬೋರ್ವೆಲ್ ಅವ್ರಿಗೆ ತಾನೇ ಗೊತ್ತಿರೋದು ಎಲ್ಲೆಲ್ಲಿದೆ. ಹೊಸದಾಗಿ ಏನು ಕೊಟ್ಟಿರೋದು ಟೋಟಲ್ ಬೇಕು ನಮಗೆ. ಈಗ ಓವರ್ ಆಲ್ ಎಲ್ಲೆಲ್ಲಿ ಬೋರ್ವೆಲ್ ಇದೆ, ಯಾವುದೆಲ್ಲ ವರ್ಕಿಂಗ್ ಇದೆ ಇಲ್ಲ. ನೀವು ಜಗದೀಶು 2 ಜನ AW ಸೇರಿ ಇಡೀ ಶಾಂತಿನಗರ ಕ್ಷೇತ್ರಕ್ಕೆ ಎಲ್ಲೆಲ್ಲಿದೆ ಒಂದು ಲಿಸ್ಟ್ ಕೊಡಿ. ಆಮೇಲೆ ಯಾವುದು ಕರೆಕ್ಟ್ ಆಗಿಲ್ಲ ಆ ಲಿಸ್ಟ್ ಇದ್ರೆ BBMP ಇಂದ ತಗೊಳ್ಳೋಣ. ಎಲ್ಲ ಲಿಸ್ಟ್ ತಗೊಂಡ್ಬಿಟ್ಟು ಕರೆಕ್ಟ್ ಮಾಡೋಣ. ಅದು ಮತ್ತೆ ತೊಂದರೆ ಆಗ್ಬಾರ್ದು. ಅದೇ ಅವ್ರನ್ನ ಕರ್ಸ್ಕೊಂಡು ನೀವೇ ಕರೆಸ್ಕೊಂಡ್ಬಿಟ್ಟು ಅವ್ರ ಹತ್ರ ಕೂತು ರೆಡಿ ಮಾಡಿ ತಗೊಂಡ್ ಬನ್ನಿ. ನೀವು ಮೀಟಿಂಗ್ ಮೊದಲು ಬೇಕಿದ್ರೆ ಒಂದ್ಸರಿ ನಮ್ಮ ಲೋಕಲ್ ಯಾರಿದ್ದಾರೆ ಮಾತಾಡಿರೋದು, ನೋ ಪ್ರಾಬ್ಲಮ್. ಓಕೆ, ಮತ್ತೆ COVID-19 ಬಗ್ಗೆ ಸರ್ ಕೇರ್ ಸಿಗುತ್ತೆ ಚಿಕಿತ್ಸೆ ಮಾಡ್ತಾರೆ. ಅದೇ ಕೋವಿಡ್ ಕಮ್ಮಿ ಆಗಿದೆ ಮತ್ತೆ ಯಾಕೆ ಸುಮ್ಮನೆ ನಾವು ಇದು ಮಾಡೋದು? ಸದ್ಯಕ್ಕೆ ಹುಷಾರಾಗಿದ್ರೆ ನಾವು ಮಾಸ್ಕ್ ಹಾಕೊಳ್ಳೋಣ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಅಷ್ಟನ್ನು ನೋಡ್ಕೊಂಡು ಹೋಗೋಣ. ಸರ್ ಮತ್ತೆ ನಂಗಾರಂ ಎಲ್ಲ ಇದು ಮಾಡಿದ್ದಾರೆ ಕಾಂಕ್ರೀಟ್ ಹಾಕಿಲ್ಲ. ಅಲ್ಲ ಅದೇ ಅವರು ನಾಯಕ್ ಇಲ್ಲಿ ಕಾಂಟ್ರಾಕ್ಟ್ ಅದೇ ಆಯ್ತು. ಇಲ್ಲಿ ಆಮೇಲೆ ಮಾತಾಡ್ತೀನಿ ನಾಯಕ್.
ಅಷ್ಟೇ ನೀವು ಅಷ್ಟೇ ಅಲ್ವಾ? ಇದೇನಿದೆ ಪ್ಲೀಸ್ ಕಮ್ ಪ್ಲೀಸ್ ಕಂಟಿನ್ಯೂ. ಪೊಲೀಸ್ ಮಾಡ್ತಾರೆ, ನೀವು ಯಾಕೆ ಕೂತ್ಕೊಳ್ಳೋಣ ಮಾಡ್ತೀವಿ, ನಿಮ್ಗೆ ಅವಕಾಶ ಕೊಡ್ತೀವಿ. ಕಮಿಟಿದು ಲಿಸ್ಟ್ ಕೊಡಿ ಅಂತ ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ವಿ. ಯಾರ್ಯಾರು ಇದ್ದಾರೆ ಕಮಿಟಿಯಲ್ಲಿ ಅಂತ ನಮಗೆ ಒಂದು ಸ್ಟೇಷನ್ ಕಡೆಯಿಂದ ಒಂದು ಸ್ವಲ್ಪ ಅದು ಎಲ್ಲ ಸ್ಟೇಷನ್ ತರಿಸ್ಕೋಬೇಕು ಅಂದರೆ ಯಾರ್ಯಾರಿದ್ದಾರೆ, ಯಾಕಂದರೆ ಯಾರು ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅದು. ನೀವು ಯಾರಾದರೂ ಬೈ ಚಾನ್ಸು ಅಲ್ಲಿ ಬೇಕಾದವ್ರು ಹಾಕಿ ಹೋದ್ರೆ ನಾವು ಅದನ್ನು ಸೇರಿಸೋಕ್ಕೆ, ಇಲ್ಲ ಅಂಥವ್ರು ಇದ್ರೆ ತೆಗಿಯಕ್ಕೆ ಎರಡೂ ನಿಮಗೆ ಸಜೆಸ್ಟ್ ನೀವು ನೋಡ್ಕೊಂಡು ಬೇಡ, ಅದು ನಿಮ್ಮ ಜವಾಬ್ದಾರಿ, ನಮ್ಮ ತಲೆಗೆ ಹಾಕ್ಬೇಡಿ. ನಾವು ಇನ್ನೊಂದು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಪೀಸು ಲಾ ಆ್ಯಂಡ್ ಆರ್ಡರ್ ಎಲ್ಲ ನೀವೇ ಕಾಪಾಡ್ಕೋಬೇಕು. ಆಮೇಲೆ MLA ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು, ಕಮಿಟಿ ವಾರ್ಡ್ ಕಮಿಟಿ ತೀರ್ಮಾನ ಆಯಿತು ಅಂತೆಲ್ಲ ಹೇಳೋಕ್ಕೆ ಅವಕಾಶ ಇಲ್ಲ. ಅದು ಟೋಟಲಿ ನಿಮ್ಮ ಜವಾಬ್ದಾರಿ. ನಮಗೆ ಲಿಸ್ಟ್ ಕೊಟ್ಟರೆ ನೋಡ್ಬಿಟ್ಟು ನಿಮಗೆ ಸಹಾಯ ಆಗೋದನ್ನು ನಾವು ಕೊಡ್ತೀವಿ. ರುದ್ರಮುನಿ ರುದ್ರಮುನಿ ಅದೇ ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಅದೇನಾಯ್ತು? ನಾಳೆ ಸ್ಟಾರ್ಟ್ ಮಾಡ್ತೀವಿ. ಇಮಿಡಿಯೇಟ್ ಆಗಬೇಕು. ಆಯ್ತು ಸರ್. ಅದೇ ಏನೋ ಆ ಡ್ರೈನು ಸ್ವಲ್ಪ ಇದಾಗಿದೆ, ನಾಟ್ ಆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ಟ್ರಾಂಗ್ ವಾಟರ್ ಡ್ರೈನ್ ಅವರು ನಮಗೊಂದು ರಿಪೋರ್ಟ್ ಕೊಟ್ಟರೆ ಒಳ್ಳೆಯದು. ಒಂದು ಅದು ಸ್ಟ್ರಾಂಗ್ ವಾಟರ್ ಮೇಡಮ್ ಚಂದ್ರಶೇಖರ್ ಜೋಗಪಾಡಿ ಯಾರಿಗೆ ಅಲ್ಲಿ ಒಂದು ಆರೋ ಪ್ಲಾಂಟ್ ಮಾಡಿದ್ದಾರೆ, ಮೋರಿ ಮೇಲೆ ಇದೆ ಅಂತ ನಮ್ಮೊಬ್ಬರು ಸೀನಿಯರ್ ಲೀಡರ್ ಕಂಪ್ಲೇಂಟ್ ಕೊಟ್ಟಿದ್ರು. ಅದು ಬರ್ದೇ ಹೋದ್ರೆ ನಿಮಗೆ ಬರಲ್ಲ ಅಂತ ನೀವು ಬರ್ಕೊಡಿ. ಇವ್ರು ನಿಮಗೆ ಬರಲ್ಲ ಅಂತ ಅದು ಯಾರಿಗೆ ಬರುತ್ತೆ ಅವರು ಕೊಡಿ. ಅದು ಇಲ್ಲ, ಆಕ್ಟಿವ್ ಇಲ್ಲ, ಇನ್ಆಕ್ಟಿವ್ ಆಗಿದೆ, ಅದು ಮೋರಿ ಬೇಕಾಗಿಲ್ಲ ಅಂತ ಒಂದು ಲೆಟರ್ ಬಂದರೆ ಅದನ್ನ ಅಲ್ಲೇ ಬಿಟ್ಬಿಡೋಣ ನಾವು, ನೋ ಇಶ್ಯೂ. ನಮಗೇನು ವೈಯಕ್ತಿಕ ಯಾವ ಇದಿಲ್ಲ, ಅದು ಮೋರಿ ಮೇಲೆ ಇದ್ರೆ ತೆಗಿಬೇಕು ತಾನೆ, ಅದು ಇದೆಯಾ ಇಲ್ಲ ಅಂತ ನೀವು ಕೊಡಿ. ಮತ್ತೆ ಅದೊಂದು ನೀವು ಕೊಡಿ, ಓಕೆ ಅದು ಕೊಟ್ಬಿಡಿ, ನೀವೊಂದು ಚೆಕ್ ಮಾಡಿ ಮಾಡ್ಬಿಟ್ಟು ಒಂದು ಕೊಟ್ಬಿಡಿ ಅಷ್ಟೇ ಅಲ್ವಾ? ಕೂತ್ಕೊಳ್ಳಿ, ಇರಿ ಸರ್ ಪ್ಲೀಸ್. ನೀವು ಅರ್ಜೆಂಟ್ ಇದ್ರೆ ನೀವು ಹೋಗಿ ಸರ್, ನೀವು ಆಯ್ತಲ್ಲ. ಹೊಸದು ಇಡ್ಲಿ ದೊಮ್ಲೂರು ಹಳೆ ಮುಗಿಸೋಣ. ದೊಮ್ಲೂರು ಅದೇ ಸರ್, ಇದು CC ಕ್ಯಾಮ್ರಾದ್ದು ಇದು ಮಂಜ CC ಕ್ಯಾಮ್ರಾ ಟ್ಯಾಗಿಂಗ್ ಅವ್ರು ಮಾಡಲಿಲ್ಲ. ನೀವೆಲ್ಲ ಸುಮ್ಮನೆ ಅದರಲ್ಲೇ ಸೇಮ್ ಇಟ್ಕೊಂಡು ಬರಬೇಕು ಮಹೇಶ್ ಅವರೇ. ಯು ಶುಡ್ ಬ್ರಿಂಗ್ ಆಲ್ ದೋಸ್ ಥಿಂಗ್ಸ್, ಯು ಶುಡ್ ನಾಟ್ ಗಿವ್ ದ ಎನಿಬಡಿ ಎಲ್ಸ್. ಇದು CC ಕ್ಯಾಮ್ರಾ ಟ್ಯಾಗಿಂಗ್ ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಮಂಜ ಸರ್, CC ಕ್ಯಾಮೆರಾ ರಿಪೇರಿ ಮಾಡಿ ವರ್ಕಿಂಗ್ ಕಂಡೀಷನ್ ಇದೆ. ಅವರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಆ ರೂಮ್ ಬೇಡ, ನಿಯರೆಸ್ಟ್ ಬೇರೆ ರೂಮ್ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿದ್ದೀನಿ. ಪೊಲೀಸ್ ಆಫೀಸರ್ಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಅದು ಅಲ್ಲಿ ಆ ಪಾರ್ಕ್ ಒಳಗಡೆ CC ಕ್ಯಾಮೆರಾ ಇತ್ತಲ್ಲ, ಆ ಪ್ಲೇಸ್ ಬೇಡ ಅಂತ ಹೇಳ್ತಾರೆ. ಆ ಪ್ಲೇಸ್ ಬೇಡ, ಅಲ್ಲಿ ಯಾರು ವಾಸ ಇದ್ದಾರೆ ಅದ್ಯಾರು ಅದನ್ನೆಲ್ಲ ಖಾಲಿ ಮಾಡಿಸಿ ಅವನ್ನೆಲ್ಲ ಸ್ಟೇಷನ್ಗೆ ಹಾಕ್ಬಿಡಿ. ಸ್ಟೇಷನ್ ಆಗಲ್ಲ ಸರ್, ಸ್ಟೇಷನ್ಗೆ ಶಿಫ್ಟ್ ಮಾಡಬೇಕು. ಅದೇ ಪ್ಲೇಸಲ್ಲಿ ಅದನ್ನ ಶಿಫ್ಟ್ ಮಾಡೋದು. ಅಲ್ಲಿಂದ ಶಿಫ್ಟ್ ಆಗಿ ಒಂದು 4 ಕಿಲೋಮೀಟರ್ ವೈರೆಲ್ಲ ಅದು ನೀವು ಅದೇ BBMP ಇದ್ರು ನೀವೇ ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವು ಅಡ್ಡ ನಿಂತ್ಕೋಬಾರ್ದು. ಜಾಗ ಇದ್ರೆ ಒಳಗಡೆ ಕೂತ್ಕೊಳ್ಳಿ, ಸೈಡಿಗೆ ಸ್ವಲ್ಪ ಗಾಳಿ ಬರಲಿ. ಇಲ್ಲೆಲ್ಲ ಯಾಕೋ ಒಂದೊಂದು ಫ್ಯಾನ್ ಒಂದ್ ಕಡೆ ಫ್ಯಾನ್ ಹಾಕಿಲ್ಲ, ಚಳಿ ಆಗ್ತದಲ್ಲ. ಅಲ್ಲ ನೋಡ್ರಿ, CCTV ಕ್ಯಾಮ್ರಾನ ACP ಅವ್ರಿಗೆ ನಾವು ಮಾತಾಡಿದ್ದೀವಿ. ನೀವು ಯಾರು ಕಾಂಟ್ರಾಕ್ಟರ್ನ ಕರೆಸಿ ಅಂತ ಹೇಳಿದ್ದಾರೆ. ನಿಮ್ಮ ಕಾಂಟ್ರಾಕ್ಟರ್ ಯಾರು? CCTV ಕಾಂಟ್ರಾಕ್ಟರ್ ಯಾರು? ಅಲ್ಲಿ ಯಾರ ನನ್ನ ಹೆಸರು ಕೇಳಿಲ್ವಲ್ಲ, ಯಾರು? ವೇರ್ ಇಸ್ ಹಿ? ಅವ್ರನ್ನ ಕರೆಸ್ಬೇಕಾದ್ರೆ ನೀವು ಲಾಸ್ಟ್ ಟೈಮ್ ಹೇಳಿದ್ವಲ್ಲ ಮಂಜಪ್ಪ, ಅವ್ರನ್ನ ಕರೀರಿ. ಈಗ ಅದು ಕೇಬಲ್ ಹಾಕ್ಬೇಕಾಗಿಲ್ಲ ನೀವು ಸ್ಟೇಷನ್ವರೆಗೂ. ನಾವು ACP ಅವ್ರ ಹತ್ರ ಮಾತಾಡಿದ್ದೀವಿ. ಅವ್ರ ಮುಖಾಂತರ ನಿಮ್ಮ ಕ್ಯಾಮ್ರಾನ ಕನೆಕ್ಟ್ ಮಾಡಿ ಸ್ಟೇಷನ್ಗೆ ಕನೆಕ್ಷನ್ ಕೊಡ್ತೀವಿ. ಈಗ ಅವನ್ನ ಕರ್ಸಿ, ನೀವು ಯಾರು ಅವನ್ನ ಬರಕ್ ಹೇಳಿ, ಇಲ್ಲ ಸಾಯಂಕಾಲ ಆಫೀಸ್ ಹತ್ರ ಬರ್ಸಿ ಗೊತ್ತಪ್ಪ, ಅದ್ ನೋಡಪ್ಪ. ಅವನೇನ ಎಲ್ಲ ವಾರ್ಡ್ಗೂ? ಬೇರೆ ವಾರ್ಡ್ಗೆಲ್ಲ ಯಾರು? ಬಾಕಿ ಇರೋ ವಾರ್ಡ್ ಎಲ್ಲ ಏನಿಲ್ವಾ CCTV ಕ್ಯಾಮ್ರಾ? 89 CCTV ಕ್ಯಾಮ್ರಾ ಇಲ್ಲಪ್ಪ, ಅದು ಸರಿ. ವಾರ್ಡಲ್ಲಿ 10 ಲಕ್ಷನೋ 15 ಲಕ್ಷ ಪ್ರೊವಿಷನ್ ಇದೆ. ಅದನ್ನು ತೆಗೀರಿ, ಅದನ್ನ ಟೆಂಡರ್ಗೆ ರೆಡಿ ಮಾಡಿ. ಅದೊಂದು ಟೆಂಡರ್ಗೆ ಇದು ಮಾಡಿ ಅದನ್ನ ರೆಡಿ ಮಾಡಬೇಕು. ಯು ಹ್ಯಾವ್ ಟು ವೇಟ್ ಸರ್.
ಇಶ್ಯೂ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹತ್ರ ಕೇಳ್ತೀವಿ ಸ್ವಲ್ಪ ರಿಲೇಟೆಡ್ ಟು ದಿಸ್ ವಾಟ್ ಎವರ್ ಲೆಟ್ ಮಿ ಜಸ್ಟ್ ಅಫಿಷಿಯಲಿ ಫಿನಿಶ್ ದೆನ್ ವಿಲ್ ಟೇಕ್ ಇಟ್. ಬೆಂಗಳೂರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಇವನಿಗೆ ಕರ್ಕೊಂಡು ಅಲ್ಲ ಬರ್ತಾರೆ. ನೀವು ಕರ್ಕೊಂಡು ಬನ್ನಿ, ನೋ ಪ್ರಾಬ್ಲಮ್. ಸ್ಟೇಷನ್ಗೆ ACT ಅವ್ರ ಹತ್ರ ಮಾತಾಡಿದ್ದೀವಿ, ಅವರು ಇದ್ರ ಮುಖಾಂತರನೇ ನಮ್ಗೆ ಅದು ಸ್ಟೇಷನ್ಗೆ ಹೋಗ್ಬಿಡುತ್ತೆ. ಸ್ಟೇಷನ್ಗೆ ಹೋಗ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ, ಆಮೇಲೆ ರೆಕಾರ್ಡು ಎಲ್ಲ ಅಲ್ಲೇ ಇರಲಿ. ಹೆಚ್ಚು ಕಮ್ಮಿ ಆದಾಗ ಅದು ತಗೊಳಕ್ಕೆ ಅನುಕೂಲ ಆಗ್ತದೆ. ಇಲ್ಲಿದ್ರೆ ಇವ್ರು ಅದೇ ಇಟ್ಕೊಂಡು ಹೋಗ್ಬಿಡ್ತಾರಲ್ಲ. ಓಕೆ, ನ್ಯಾಯಬೆಲೆ ಅಂಗಡಿ ಆಗಿದೆ ಅಂತೆ. ಇರಪ್ಪ ನಿಮಿಷ ಕುಮಾರ್, ಆಗಿದೆ ಪರ್ಮಿಷನ್ ಆಗಿದೆ, ಅವರು ಟೈಮ್ ಕೇಳಿದ್ದಾರೆ, ಸ್ವಲ್ಪ ತಾಳ್ಮೆ ಕುಮಾರ್. ಇದು ಮತ್ತೆ 15ನೇ ತಾರೀಕಿನೊಳಗಾಗಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ನಾನು ಕರೆದು ಮಾತಾಡಿದ್ದೀನಿ ಅವ್ರಿಗೆ, ಅವ್ರು ಬರ್ತಾರೆ. 4 ದಿವಸ ಟೈಮ್ ಕೇಳಿದ್ದಾರೆ. ಅದೇ ಇವತ್ತೊಂದಿನ ರಜಾ ಕೇಳಿದೆ, ಅವರು ಬಂದಿಲ್ಲ ಇವತ್ತು. ಅವ್ರಿಗೆ ಮಾಡಿಸೋಣ, ಇವಾಗ ಮೋಸ್ಟ್ಲಿ ವೀಕಲ್ ಆಗುತ್ತೆ. ಮತ್ತೆ ಇದು ಮತ್ತೆ ನಾನು ಅಲ್ಲ ಅದೇ ಯಾವ್ಯಾವುದು ಆಗಿದೆ ಕೌನ್ಸಿಲಲ್ಲಿ ಆ ಡೀಟೇಲ್ಸ್ ಬೇಕು. ಆಮೇಲೆ ಸುಮಾರು ಕಡೆ ಜನರಿಗೆ ಒಂಥರ ಯಾರ್ಯಾರ ಹೆಸರು ಇಟ್ಟಿದ್ದೀರಾ ಅದು ಇದು ಅಂತ ನಮ್ಮೇಲೆ ಕೇಳ್ತಾ ಇದ್ದಾರೆ. ನಾನು ಯಾರು ಹೆಸರು ಇಟ್ಟಿಲ್ಲ, ನನ್ನ ಹೆಸರು ಎಲ್ಲೂ ಇಟ್ಟಿಲ್ಲ. ಸೊ ಎಲ್ಲಿದೆ ಅದನ್ನ ಯಾರು ಬೇಕು ಬೇಡ ಅಂತ ತೀರ್ಮಾನ ಮಾಡಬೇಕು. ಕೌನ್ಸಿಲಲ್ಲಿ ಪಾಸ್ ಆಗಿರೋರು ಬೇಕು. ಅರ್ಥ ಆಯ್ತಲ್ವಾ? ಮತ್ತೆ ಇದು ಸರ್ BWSS ಇದು ಮಂಜುನಾಥ್ ದೇವಸ್ಥಾನ ಪೈಪ್ ಲೈನ್ ಗಮಲೂರು ಮೇಡಮ್ ಏನಾಯ್ತು ಅಲ್ಲಿ ಮೇಡಮ್ ಅದು ಸ್ವಲ್ಪ ಸೌಂಡ್ ಕೊಡೋದು ಕೇಳಿಸಲ್ವಲ್ಲೋ ಯಾಕೋ. ಎಸ್ಟಿಮೇಟ್ ಕಳಿಸಿದ್ದೀವಿ ಸರ್. ನೀವು ಎಸ್ಟಿಮೇಟ್ ಕಳ್ಸಿದ್ದೀರಾ ಅಂತ ಹೇಳಕ್ಕೆ ನಾವು ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಕೆಲಸ ಹೊಸ ವರ್ಕ್ ಏನದು ಹೊಸ ವರ್ಕ್? ಮಂಜುನಾಥ ದೇವಸ್ಥಾನದ ಹತ್ರ ಯಾರ್ದು ಕಂಪ್ಲೀಟ್ ಅದು? ರಿಪ್ಲೇಸ್ಮೆಂಟ್ ಕೇಳ್ತಾರೆ ಸರ್. ಆಮೇಲೆ ಅಲ್ಲಿ ಆಫೀಸ್ ಹಿಂದ್ಗಡೆ ಒಂದು ಹೇಳಿದ್ವಲ್ಲ ಅದೇನಾಯ್ತು? ಆಯ್ತು ಅದು ನೀರು ನಿಂತಿದೆ ಅಲ್ಲಿ ಗಮಲೂರು ವಾರ್ಡ್ ಅವರು. ಗಮಲೂರು ಅದೇ ನಮ್ಮ ಇದ್ರದ್ದು ಹಿಂದ್ಗಡೆ ಒಂದು ಹಾಸ್ಪಿಟಲ್ ಪಕ್ಕದಲ್ಲಿ ಎದುರುಗಡೆ ವಾರ್ಡ್ ಆಫೀಸ್ ಮಾಡಿದಾರ. ಅದು ಕೇಳಿ ಒಂದು ಫೋನ್ ಮಾಡಿ ಅಲ್ಲಿ ಯಾರಿಗಾದ್ರು. ನೀವು ಯಾರು ಮೀಟಿಂಗೇ ಬರಲ್ಲ, ಸುಮ್ಮನೆ ನಮಗೆ ಇದು ಮಾಡ್ತೀರಾ, ಹೇಳಿ ಸ್ವಲ್ಪ. ಆಮೇಲೆ ಇದ್ರದ್ದು ನಮ್ಮ ರಂಗಮಂದಿರದ್ದು ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಕಟ್ ಮಾಡಿ, ಯಾವ ರೋಡ್ ಬೇಕಿದ್ರೆ ಕಟ್ ಮಾಡಿ, ಅದೇನು ತೊಂದರೆ ಇಲ್ಲ. ಪೊಲೀಸ್ಗೆ ನಾನು ಮಾತಾಡ್ತೀನಿ. ರಾತ್ರಿ ಮಾಡಿ, ಟ್ರಾಫಿಕ್ ಕಮ್ಮಿ ಇರೋ ಟೈಮ್ ನೋಡಿಕೊಂಡು ಮಿನಿಮಮ್ ಟೈಮಲ್ಲಿ ಈ ಕಡೆ ಬನ್ನಿ ಮಿನಿಮಮ್ ಟೈಮಲ್ಲಿ ಅದನ್ನ ರಿಸಾಲ್ವ್ ಮಾಡಿ ಕೊಡಿ. ಮೇನ್ ರೋಡಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು. ಕುತ್ಕೊಳ್ರಿ ಚಂದ್ರಪಾಲ್, ಜಾಗ ಕೊಟ್ಟರು ಬೇಡ ಅಂತೀರಾ? ಯಾಕೆ ಕೆಲಸ ಎಲ್ಲ ಬಾಕಿ ಇಟ್ಕೊಂಡಿದ್ದೀರಾ? ಅಂದರೆ ಹೋದ್ರೆ ಬಿಟ್ಬಿಡ್ತೀವಿ ಅಂತನಾ? ಲಿಸ್ಟ್ ಮಾಡಿ ಕೇಳ್ತಾ ಇದೀವಪ್ಪ. ನೈಟ್ ಮಾಡಿ ನಾನು ಮಾತಾಡ್ತೀನಿ, ಇನ್ಸ್ಪೆಕ್ಟರ್ ಮಾತಾಡಿ ಪರ್ಮಿಷನ್ ಕೊಡ್ಸೋಣ. ಅದೇ ಟ್ರಾಫಿಕ್ ಅವ್ರದ್ದು ಇನ್ಸ್ಪೆಕ್ಟರ್ ಏನಿಲ್ಲ ಪಾಪ, ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ, ಅದಾದರೆ ಬೇರೆ ಬ್ಯಾಕ್ಲಾಗ್ ಆಗುತ್ತೆ ಅಂತ ಅವ್ರು ಇದು ಮಾಡ್ತಾರೆ. ಮಿನಿಮಮ್ ಅಲ್ಲಿ ಮುಗಿಸಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ? ಯಾಕೆ ಗುರುವಾರ? ನಾಳೆ ಏನಾಗಿದೆ? ಬೇಗ ಮಾಡಿ. ಅಲ್ಲ ಅದಾದ್ರೆ ನಮ್ಮಲ್ಲಿ ಇದ್ರದ್ದು ರಂಗಮಂದಿರ ಕೆಲಸ ಪ್ರಾರಂಭ ಮಾಡೋಕ್ಕೆ ಈ ಕೆಲಸ ಆಗೋವರೆಗೂ ಅದು ಮಾಡೋಂಗಿಲ್ಲ. ನೀವೇನೋ ಅದೇನೋ ಮಾಡ್ತಾ ಇದ್ದಾರೆ ಅಂತೆಲ್ಲ ಜಾಬ್ ಮಾಡಿ. ಯಾವ ಫ್ಲೋರು ಮಾಡಬಾರ್ದು, ಅಲ್ಲಿ ಕೆಲಸನೇ ಮಾಡಬಾರ್ದು. ನಾವು ಯಾಕಾದ್ರೂ ನಿಲ್ಸಿದ್ದು ನಮ್ಮ ಉದ್ದೇಶ ಏನು? ಇದರಿಂದ ನಾವು ಅದು ಹಾಕಿದ್ರೆ ನಮಗೂ ಅನೊಬ್ಬರಿಗೂ ಏನು ವ್ಯತ್ಯಾಸ ಇರುತ್ತೆ. ನಾವು ಆ ಕ್ಯಾಟಗಿರಿಯಲ್ಲಿ ಬರೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ, ಇದು ವರ್ಕ್ ಆಗಲಿ, ಆಮೇಲೆ ಮಾಡಬೇಕು. ಅವ್ರ ಕೆಲಸದವ್ರು ಬರಲ್ಲ, ಕಾಂಟ್ರಾಕ್ಟರ್ಗೆ, ಅದೆಲ್ಲ ಅವ್ನ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಅಲ್ಲ. ಆ ಕೆಲಸನೇ ಕ್ಯಾನ್ಸಲ್ ಮಾಡಿಬಿಡಿಲ್ಲ. ದಟ್ ವರ್ಕ್ ಕೆನಾಟ್ ಹ್ಯಾಪನ್. ಇದ್ಯಾವುದು ಸ್ಟಾರ್ಟ್ ಮಾಡಿಬಿಡಿ. ಥರ್ಸ್ಡೇಗೆ ರೆಡಿ ಮಾಡ್ಕೊಳಪ್ಪ, ನಾನು ಮಾತಾಡ್ತೀನಿ ಅವ್ರ ಹತ್ರ, ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡು ಹಾಗೆ ರೀಡೂ ಮಾಡ್ಕೊಂಡ್ಬಿಡ್ಬೇಕು ನೀವು ಹಿಂದೆಯಿಂದಾನೆ. ಓಕೆ, ಬೇರೆ ಹಲೋ, ಓಕೆ. ಈಗ 2 ಲಾಸ್ಟ್ ವೀಕ್ ತಗೊಂಡಿದ್ದೀವಿ. ಯಾವ್ದಾದ್ರು ಬಿಟ್ಟೋಗಿದ್ರೆ ಮೆಂಬರ್ಸ್ ಹೇಳಿ. ಎಲೆಕ್ಟ್ರಿಕ್ ಪೋಲ್
ಸುಮಾರು 50 ವರ್ಷ ಆಗಿದೆ ಸರ್. ಎಲೆಕ್ಟ್ರಿಕ್ ಪೋಲ್ ಸಿದ್ಧಾರ್ಥನಗರದಲ್ಲಿ ಸುಮಾರು ದಿನ ಅದು ಹಂಗೆ ಬೆಂಡ್ ಆಗಿದೆ. Last meeting- ಲಾಸ್ಟ್ ಮೀಟಿಂಗ್ ಹಾಕಿದೆ ಸರ್. ಇದನ್ನ ಕುಮಾರ್ ಯಾಕೆ ನೀವು ಆತರ ಬಿಡ್ತೀರಾ? ಸಮಾಧಾನ ಹೇಳ್ರಿ, ನಾವು ಗಲಾಟೆ ಮಾಡಕ್ ಕೂತಿಲ್ಲ. ಪ್ಲೀಸ್ ಸ್ಲೋ. ಲಾಸ್ಟ್ ಮೀಟಿಂಗ್ ಅಲ್ಲಿ ನಾವು ತಗೊಂಡಿದ್ವಾ ಯಾಕೆ ನೋಡ್ಕೊಂಡಿಲ್ಲ? ಎಲೆಕ್ಷನ್ ಮೇಡಮ್ ಮಂಜು ಯಾಕೆ ತಗೊಂಡಿಲ್ಲ ಮಂಜುನಾಥ್? ಅವ್ರ ಫೋನ್ ನಂಬರ್ ಕೊಟ್ಟು ನನ್ನ ಕನೆಕ್ಟ್ ಮಾಡಿಸಿದ್ದೆ ಸರ್. ಫೋನ್ ನಂಬರ್ ಕೊಟ್ಟಿದ್ದಾರೆ, ಮಾತಾಡಿ ಅಂತ ಹೇಳಿ. ಸ್ವಲ್ಪ ಹತ್ರ ಇಡ್ರಿ ಇದು. ಸರ್. ಹಾ. ಫೋನ್ ನಂಬರ್ ಕೊಟ್ಟಿದ್ದಾರೆ ಸರ್, ಮಾತಾಡೋಕ್ಕೆ. ಅವ್ರು ಮಾತಾಡಿಲ್ವಾ? ಇನ್ನೂ ಮಾತಾಡಿಲ್ಲ. ಅವ್ರು ಫೋನ್ ತೆಗ್ದಿಲ್ಲ ಸರ್ ಅವರು. ಸರ್ ನಾವು ಶೇರ್ ಮಾಡ್ಕೊಂಡಿದ್ದೆ. ಹೀಗಾಗಿ ಅವರು ಲೈವ್ ವರ್ಕ್ ಅವ್ರು ಮಾಡ್ತಾರೆ ಸರ್. ಅವ್ರ ನಂಬರ್ ಕೊಟ್ಟೆ. ಅವ್ರೇನು ವರ್ಕ್ ಮಾಡ್ತಾರೆ? ಲೈವ್ ವರ್ಕ್ ಮಾಡ್ತಾರೆ. ಯಾರು? ಮನೋಹರ್ ಯಾರು ಲೈನ್ ವರ್ಕ್ ಮಾಡ್ತಾರೆ? ಮನೋಹರ್ ಸರ್, ಮನೋಹರ್ ಸರ್. ಎಲ್ಲಿದ್ದಾರೆ ಮನೋಹರ್? ಅಲ್ಲ, ಅವ್ರು ಹೇಳಿದ್ರು. ನನ್ನ ಮಾತಾಡಿದ್ದು ಆಗಿಲ್ಲ. ಫೋನ್ ನಂಬರ್ ಕೊಡಿ ಸರ್. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಸರ್ ಅವರು. ಅಲ್ಲ ಅವ್ರು ಫೋನ್ ತಗೊಳ್ತಾ ಇಲ್ಲ, ನೀವು ಚೆಕ್ ಮಾಡ್ಬೇಕಲ್ರಿ. ಇಲ್ಲ, ಅವ್ರು ನನ್ನ ಮತ್ತೆ ನೋಡಿಲ್ಲ ಸರ್. ನೋಡಪ್ಪ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಅದು ಚೆನ್ನಾಗಿರಲ್ಲ. ನೀವೆಲ್ಲ ಒಳ್ಳೆ ಕೆಲಸ ಮಾಡೋರು, ದಯವಿಟ್ಟು ನೀವೇ ಫಾಲೋ ಅಪ್ ಮಾಡಬೇಕು. ನಾವೇನು ಸುಮ್ಮನೆ ಕೂತು ಅಸೆಂಬ್ಲಿ ನಡೀತದೆ, ನಾನು ಬಿಟ್ಟು ಬಂದಿರೋದು ಈಗ ಸುಮ್ಮನೆ ಬಂದಿದ್ದೀನಿ ನಾವು. ನೀವು ಮಾಡಿಲ್ಲ ಅಂದ್ರೆ ನಾವು ನೋಟಿಸ್ ಕೊಡ್ತೀವಿ, ನಮಗೆ ತೊಂದರೆ ಆಗ್ತದೆ, ಬೇಡ. ಅದು ಇದು ಅಟೆಂಡ್ ಮಾಡಿ ಈ ವೀಕ್ ಬಿಫೋರ್ ನೆಕ್ಸ್ಟ್ ಮೀಟಿಂಗ್ ಬರ್ಕೊಂಡಿದ್ದೀವಿ. ಮತ್ತೆ ಅದು ನೀವು ಅಟೆಂಡ್ ಮಾಡಿ ನೋಡ್ಬೇಕಲ್ಲ ಮಂಜುನಾಥ್. ಮತ್ತೆ ಮತ್ತೆ ನೀವು ಸುಮ್ಮನೆ ಬರ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕರೆಕ್ಟ್. ನೀವು ಅದು ಆಗಿ ನಿಮ್ದು ಇದ್ರಲ್ಲಿ ಬರ್ಬೇಕಲ್ಲ, ಅದು ಯಾಕೆ ಬರಲಿಲ್ಲ? ಮತ್ತೆ ಕರೆಕ್ಟ್ ನೀವು ಸೇರಿಸ್ಬೇಕಲ್ವಾ ಚೆಕ್ ಅಲ್ಲಿ. ಓಕೆ ಕುಮಾರ್, ಫಾಲೋ ಅಪ್ ಮಾಡಿ ಮಂಜುನಾಥ್ ಮಾತಾಡಿ. ಅವ್ರು ತಗೊಂಡಿಲ್ಲ ಅಂದ್ರೆ ಇವ್ರಿಗೆ ಮಾತಾಡಿ. ವಾಟರ್ ಪ್ರಾಬ್ಲಮ್ ಇದೆ ಸರ್. ಸಿದ್ಧಾರ್ಥನಗರದಲ್ಲಿ ವಾಟರ್ ಪ್ರಾಬ್ಲಮ್ ಇದೆ. ಆ ವಾಟರ್ ಪ್ರಾಬ್ಲಮ್ ಹೇಳಿದ್ರೆ ಅವ್ರು ಮೀಟರ್ ಹಾಕೊಳ್ಳಿ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಮಮತಾ ಅವರು. ಯಾರು? ಮಮತಾ ಅವರು ಏನಮ್ಮ? 10 ಗಂಟೆ 11 ಗಂಟೆ ಆದ್ರೆ ನೀರು ಬರ್ತಲ್ಲ ಸರ್ ಅಲ್ಲಿಗೆ. ನೀರು ಬರ್ತಾ ಇರೋದು ಬರ್ತಾ ಇರೋದಲ್ಲ, ಬಟ್ ಏನ್ ಪ್ರಾಬ್ಲಮ್ ಏನು? ಸರ್ ಅಲ್ಲಿ ಮೀಟರ್ಗಳಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮೀಟರ್ಗಳೆಲ್ಲ ಇಲ್ಲ ಸರ್. ಮೀಟರ್ ಅವರ ಹಾಕಿಸ್ಕೊಳ್ಳಿ ಅಂತ ಹಾಕಿ ಹೇಳಿ. ನೀರು ನೀವು. ಸರ್ 25 ಮೀಟರ್ ಹಾಕಿದ್ದೀನಿ ಸರ್. ಮೀಟರ್ ಹಾಕಿದ್ರೆ ನೀರು ಬರ್ತಾ ಇಲ್ಲ ಸರ್ ಅಲ್ಲಿ. ಕುಮಾರ್ ನೋಡಿ, 25 ಮೀಟರ್ ಎಲ್ಲ ಹೇಳಿದ್ರೆ ಆಗಲ್ಲ. ಸರ್ ಹಾಕಿದ್ದೀವಿ ಸರ್. ಎಲ್ಲ ಮನೆಗೂ ಮೀಟರ್ ಹಾಕ್ಬೇಕು. ನಾನು ಹೇಳಿದೆ ಸರ್ ಅವ್ರಿಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಡ್ತೀನಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವರಿಗೆ. ನಾನು ಮಾತಾಡೋದು ಕೇಳಿ ಸ್ವಲ್ಪ. ಹೇಳಿ ಸರ್. ಈಗ 25 ಮೀಟರ್ ಎಲ್ಲ ಹಾಕಿದ್ರೆ ಆಗಲ್ಲ ಕುಮಾರ್, ಎಲ್ಲರಿಗೂ ಮೀಟರ್ ಹಾಕ್ಬೇಕು. ಓಕೆ, ನೀವು ಡಾಕ್ಯುಮೆಂಟ್ಸು ರೆಡಿ ಮಾಡಿಕೊಡ್ಬೇಕು. ನೀವು ಮೀಟ್ರು ಹಾಕೋವರೆಗೂ ನೀರು ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ನೀವು ನೀರು ಕೊಡಿ, ಮೀಟ್ರು ಮಾಡಿ. ಎಲ್ಲ ಫ್ರೀ ಆಗಿದೆಯಲ್ಲ ಈಗ. ನಿಮ್ಮಲ್ಲಿ ಏನೆಲ್ಲ ಸ್ಕೀಮ್ಗಳು ಇವೆ, ಮಾಡಿ ಅದು. ಒಂದು ವಾಲ್ ಹಾಕಿ ಲೀಕ್ ಮಾಡಿದ್ದೀವಿ ಸರ್. ಆ ರೋಡಲ್ಲಿ ಇನ್ನೂ ಬಟ್ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮುಂದೆನೆ. ಬರ್ತಾ ಇಲ್ಲ ಸರ್. ಚೆಕ್ ಮಾಡಿಸ್ತೀವಿ. ಅಲ್ಲ, ನೀವು ಮೀಟರ್ ಹಾಕ್ಸಿ, ನಿಮ್ ಜವಾಬ್ದಾರಿ. ನೆಕ್ಸ್ಟ್ ಮೀಟರ್ ನಾವು ಹಾಕಿಲ್ಲ ಅಂತ ಹೇಳಕ್ ನಿಮ್ಗೆ ಅವಕಾಶ ಇಲ್ಲ. ಮೀಟರ್ ಹಾಕಕ್ಕೆ ಯಾರು ಬಿಡ್ತಾ ಇಲ್ಲ, ನೀವು ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅವ್ರಿಗೆ ಏನ್ ಬೇಕು ಮಾಡೋಣ. ಅರ್ಥ ಆಯ್ತಲ್ವಾ? ಸೊ ಮೀಟರ್ ನೀವೆಲ್ಲರಿಗೂ ಹಾಕಿ, ನಮಗೆ ಫ್ರೀ ಬೇಡಮ್ಮ. ಮೀಟರ್ ಹಾಕಿ ನೀರು ಕೊಡಿ, ತುಂಬಿಸ್ಕೊಡಿ. ಸರಿ ಸರ್. ಅರ್ಥ ಆಯ್ತಲ್ವಾ? ಸೊ ಅದು ಇಮಿಡಿಯೇಟ್ ಆಗಿ ಮಾಡ್ಲಿ ಕುಮಾರ್ ಅವರೇ. ನೀವು ಏನ್ ಬೇಕು ಅವ್ರಿಗೆ ಸಹಾಯ ಮಾಡ್ತೀವಿ. ಡಾಕ್ಯುಮೆಂಟು ಇನ್ನೊಂದು ಏನ್ ಬೇಕು ಅದನ್ನ ಮಾಡಿ. ಮತ್ತೆ ಟೆಸ್ಟ್ ಗಾರ್ಬೇಜ್ ಒಂದು ಡಸ್ಟ್ಬಿನ್ ಅಪ್ರಾಜ್ ಅವರು ತೆಗಿಬೇಕು ಅಂತ BDA ಮುಖ್ಯರಸ್ತೆ ಇದು ಆಪೋಸಿಟ್ ಒಂದು ಡಸ್ಟ್ಬಿನ್ ಇದೆ. ಹಾ ಅದು ಮಾಡಿದ್ರು. ಎಷ್ಟು ದಿವಸ ಬೇಕಾಗ್ತೀವಿ? ಸರ್ ಇಲ್ಲ ಸರ್, ಅದು ಎಲ್ಲ ಆಫೀಸಿಂದ ಮಾಡಿರೋದು. ಅಲ್ಲ, ಕಸನ ಹೆಡ್ ಆಫೀಸ್ ತೆಗಿತಾರ. ಅದೇ ಮುಂದೆ ಬಿಸಾಕ್ರಿ, ಸುಮ್ಮನೆ ನೀವು ಇದೆಲ್ಲ ಸ್ಟೋರಿ ಹೇಳ್ಬಾರ್ದು ಸರ್. ಪ್ಲೀಸ್ ರಿಮೂವ್ ಆ್ಯಂಡ್ ಥ್ರೋ ಇಟ್. ನಿಮ್ಮ ಡಿಪಾರ್ಟ್ಮೆಂಟು ಅಲ್ಲಿ ಕಸ ತೊಂದರೆ ಆಗ್ತಾ ಇದೆ, ತೆಗೀರಿ ಬಿಸಾಕ್ರಿ. ಅದನ್ನ ಹೆಡ್ ಆಫೀಸಿಗೆ ಬೇಕಿದ್ರೆ ಅವ್ರು ಬರಲಿ, ನೀವು ಫಸ್ಟ್ ಟೈಮ್ ಬಿಸಾಕಿ. ಓಕೆ, ಬೇರೆ ಏನಾದರೂ ಮಿಸ್ ಆಗಿರೋ ಲಾಸ್ಟ್ ಮೀಟಿಂಗಲ್ಲಿ ಜೋಗಪಾಳ್ಯ ದೊಂಗಳೂರು 2 ವಾರ್ಡಲ್ಲಿ ಲಾಸ್ಟ್ ಮೀಟಿಂಗಲ್ಲಿ ತಗೊಂಡಿರೋದು ಯಾವುದಾದ್ರೂ ಈಗ ಚರ್ಚೆ ಆಗದೆ ಕೆಲಸ ಆಗದೆ ಇರೋದಿದ್ರೆ ದಯವಿಟ್ಟು ಹೇಳಿ. ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳ್ಬೋದು. ಲಾಸ್ಟ್ ಮೀಟಿಂಗಲ್ಲಿ ನೀವು ಹೇಳಿದ್ರಿ ಈ ಥರ CCTV ನೋಡಿ ಅಂತ. ಇಲ್ಲಿ ತನಕ ಯಾರು ಬಂದು ಆ CCTV ನೋಡೇ ಇಲ್ಲ. ಆಮೇಲೆ ಮತ್ತೆ ಏನು ನೋಡಿ ಅಂತ ಆ CCTV ಕನೆಕ್ಟೇ ಮಾಡಿಲ್ಲ ಸರ್ ಪೊಲೀಸ್ ಸ್ಟೇಷನ್ಗೆ. ಲಾಸ್ಟ್ ಟೈಮ್ ಹೇಳಿದ್ರು ಮುಸ್ತಫಾ ನೋಡಿ ಅಂತ ಅವ್ರು ಇಲ್ಲಿ ತನಕನೂ ಬಂದಿಲ್ಲ ಸರ್. ಆ್ಯಕ್ಟ್ ಅವ್ರಿಗೆ ಮಾತಾಡಿದ್ದೀವಿ. ಆ್ಯಕ್ಟ್ ಅವ್ರು ಅಲ್ಲಿ ಇಂಜಿನಿಯರ್ ಚೇಂಜ್ ಆಗಿದೆ ಸರ್. ಹಾಗೆ ಲೋಕಲ್ ಇದಕ್ಕೆ ಅವ್ರಿಗೆ ಮಾತಾಡಿದ್ದೀವಿ ಸರ್. ಆ್ಯಕ್ಟ್ ಅವರು ಸರ್. ಎಷ್ಟೊಂದು ಕಳ್ತನ ಆಗ್ತಾ ಇದೆ ಗೊತ್ತಾ ಸರ್ ಅಲ್ಲಿ? ರೆಕಾರ್ಡಿಂಗ್ ಆಗ್ತೈತೆ ಸರ್. ವರ್ಕಿಂಗ್ ಎಲ್ಲ ಐತೆ, ರೆಕಾರ್ಡಿಂಗ್ ಆಗ್ತೈತೆ. ಆ ಸ್ಟೇಷನಿಗೆ ಕೊಡಬೇಕು. ಆ ಸ್ಕ್ರೀನ್ ಹಾಕಿ ಒಂದು ಸ್ಟೇಷನ್ಗೆ ಕೊಡ್ತಾರೆ. ನಗರ ಸ್ಟೇಷನ್ಗೆ ಯಾರು ಬಂದಿದ್ದಾರೆ? ನೀವು ಯಾವ ಸ್ಟೇಷನ್?
ಅದೊಂದು ಸ್ವಲ್ಪ ಸರಿ ಮಾಡಿಸ್ಕೊಡ್ತೀವಿ. ಸರ್ ಆ್ಯಕ್ಚುಲಿ ತುಂಬ ಟೆಸ್ಟ್ ನಡೀತಾ ಇದೆ. ನಮ್ಮ ಮನೆ ಎದುರುಗಡೆನೇ ಒಂದು ಮೊಬೈಲ್ ಕಳ್ತನ ಆಗಿತ್ತು. ಅದು CCTV ನಾವು ಮನೆಗಳೆಲ್ಲ ಹಾಕಿದ್ದೀವಿ. ಸೊ CCTV ರೆಕಾರ್ಡ್ ಆಗಿತ್ತು. ನಾನು ಅದನ್ನು ಅಂಬರೀಷ್ಗೆ ರೆಕಾರ್ಡೆಡ್ CCTV ಮೆಸೇಜ್ನ ಕಳಿಸಿದ್ದೆ. ಇಲ್ಲಿ ತನಕ ಒಬ್ಬರು ಬಂದು ಅದು ಕಳ್ತನ ಆಗಿದೆಯಾ ಏನೂ ನೋಡಿಲ್ಲ. ಮನೆ ನಮ್ಮ ಬೀದಿನಲ್ಲಿ ಒಂದು ಪಲ್ಸರ್ ಹೋಗಿದೆ. ನಮ್ಮ ಹಿಂದ್ಗಡೆ ಮನೆಯಲ್ಲಿ ಮುನ್ರಾಜ್ ಮನೆಯಲ್ಲಿ ಒಂದು ಹುಡುಗಿ ಸುಮ್ಮನೆ ಬಾಗಿಲು ಹಾಕೊಂಡು ತರಕಾರಿಗೆ ಹೋಗಿದ್ಲಂತ. ಅವಳು ಬಂದು ಬಾಗಿಲು ತೆಗೆದಾಗ ಒಳಗಡೆ ಕಳ್ಳ ಕೂತಿದ್ದಾನೆ, ನಿಮ್ಮ ಮನೇಲಿ ಏನಿಲ್ಲ ಅಂತ ಅವಳಿಗೆ ಹೊಡೆದು ವಾಪಸ್ ಹೋಗಿದ್ದಾನೆ. ಕಂಪ್ಲೇಂಟ್ ಕೊಟ್ಟರು ಯಾರು ಬಂದು ನೋಡ್ತಾ ಇಲ್ಲ ಸರ್. ಸೇಫ್ಟಿನೇ ಇಲ್ಲ, ಒಂಚೂರು ಸೇಫ್ಟಿ ಇಲ್ಲ. ನಾವು ರೆಕಾರ್ಡ್ ಮಾಡಿ ಕಳಿಸಿದ್ರು ಬರೆಯಲ್ಲ ಏನ್ ಮೀಟಿಂಗ್ ಅಸೆಂಬ್ಲಿ ನಡೆಯುವಾಗ ಯಾವ ಮೀಟಿಂಗ್ ನಡೀತದೆ ಸರ್. ಇದು ಆಗಿ ಒಂದು 15-20 ಡೇಸ್ ಆಯಿತು. ಇಷ್ಟು ಕಂಪ್ಲೇಂಟ್ ಇದೆ ನನಗೆ ಇಲ್ಲೇ ಇದೆ, ನಾನು ರೆಕಾರ್ಡೆಡ್ ಮೆಸೇಜ್ ಕಳಿಸಿರೋದು ಇಲ್ಲೇ ಇದೆ. ಒಂದು ಫೋನ್ ಕೂಡ ಮಾಡಿ. ತಮಾಷೆ ಮಾಡಿಸ್ತೀವಿ. ಇದನ್ನ ಯಾವ ತರ ತಗೋಬೇಕು ನಾವು? ನಾವೇ ರೆಕಾರ್ಡ್ ಮಾಡಿರೋದು ಕಳಿಸಿದ್ರು ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು ನೀವೇನು ಮಾಡಲ್ಲ ಅಂದ್ರೆ ಕಳ್ಳ ಪೊಲೀಸ್ ಜೊತೆಗಿದ್ದಾರೆ ಅಂತ ಹೇಳಿದಂಗೆ ಆಗುತ್ತಲ್ಲ. ಅದು ಆಮೇಲೆ ಯಾಕೆ ಅದಕ್ಕೆ ಅವಕಾಶ ಕೊಡ್ತೀರಿ? ಪ್ಲೀಸ್ ಆಸ್ಕ್ ಇನ್ಸ್ಪೆಕ್ಟರ್ ಟು ಕಮ್ ಅಂಡ್ ಅದು ಇಮಿಡಿಯೇಟ್ ಇವತ್ತೇ ಅಟೆಂಡ್ ಮಾಡು. ಆಮೇಲೆ ಕಂಪ್ಲೇಂಟ್ ಕೊಟ್ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ನೀವು. ಪೊಲೀಸ್ ಅದೊಂದು ಕ್ಯಾರೆಕ್ಟರ್ ಇದೆ. ಯಾರ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ರನ್ನೇ ಕಳ್ಳ ಮಾಡ್ಬಿಡ್ತೀರಾ ನೀವು. ಅವೆಲ್ಲ ಆಗಲ್ಲ. ಕರೆಕ್ಟಾಗಿ ಹೋಗಿ ಏನದು ಕಂಪ್ಲೇಂಟ್ ನೋಡ್ಬಿಟ್ಟು ನನ್ನ ಪ್ಲೀಸ್ ನನ್ನ ಹತ್ರ ಮಾತಾಡಕ್ಕೆ 20 ದಿವಸ ಆಗಿ ನಿಮ್ಗೆ ಇವನ್ CCTV ಕವರೇಜ್ ಕೊಟ್ಟರು ನೀವೇನು ಮಾಡಲ್ಲ ಅಂದ್ರೆ ಇನ್ನೇನ್ ಮಾಡೋದು ಪೊಲೀಸರು? ಅಟ್ಲೀಸ್ಟ್ ಹೋಗಲ್ಲಿ ಒಂದು ಚೆಕ್ ಆದ್ರೂ ಮಾಡ್ಬೇಕಲ್ಲ ನೀವು. ಕಂಪ್ಲೇಂಟ್ ತಗೋಬೇಕು. ಇಮಿಡಿಯೇಟ್ ಆಕ್ಷನ್. ರಾಮಮೂರ್ತಿ ಅವರು ಹೇಳಿದಾರೆ ನೋಡಿ, ಬರಕ್ಕೆ ಹೇಳಿ ಸರ್. ಆಮೇಲೆ ಇನಿಷಿಯಲ್ ಆಗಿ ಹೊಸ ವಾಟರ್ ಕನೆಕ್ಷನ್ ಚೆನ್ನಾಗಿ ನೀರು ಬರ್ತಾ ಇತ್ತು. ಇವಾಗ ಒಂದು 10-15 ಡೇಸ್ ಇಂದ 1.5 hour ಕೊಡ್ತಾರ ಅಲೈನ್ಮೆಂಟ್ ಹೇಳಿದೀನಿ. 1.5 hour ಅಲ್ಲಿ ಇಷ್ಟು ಸಣ್ಣಕ್ಕೆ ಬರುತ್ತೆ. ಒಂದು ಕಾಲ್ ಟೈಮ್ ಕೂಡ ಜಗದೀಶ್ ಅಲ್ವಾ? ಹೌದು, ಅಲ್ಲೇ ಇದ್ದಾರೆ. ಜಗದೀಶ್ ಪ್ಲೀಸ್ ಎಕ್ಸ್ಪ್ಲೈನ್. ಹೊಸದಾಗಿ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡೋ ಟೈಮಲ್ಲೆಲ್ಲ ಸಪ್ಲೈ ಕ್ಲೋಸ್ ಮಾಡ್ತಾರೆ. ಇವಾಗ ಎಣ್ಣೆ ಫುಲ್ ಕಂಪ್ಲೀಟ್ ಆಗಿತ್ತು. ಅಲ್ಲ, ಈಗ ಸ್ವಲ್ಪ ದಿವಸ ಬಂತು ಚೆನ್ನಾಗಿ, ಆಮೇಲೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ಉತ್ತರ ಅದಕ್ಕೆ? ಹೊಸದಾಗಿ ಲಿಂಕ್ ಮಾಡೋದಕ್ಕೆ ಸುಮಾರು ಈಗ ಅವ್ರು ಕಂಪ್ಲೇಂಟ್ ಕೇಳಿಸ್ಕೊಂಡ್ರಲ್ಲ, ಏನು ಉತ್ತರ ಅದಕ್ಕೆ? ಸರಿ ಆಗುತ್ತೆ. ನೆನ್ನೆ ಲಿಂಕ್ ಮಾಡಿದ್ರು ರಾಮಮೂರ್ತಿ ಅವರು. ಇನಿಷಿಯಲ್ ಆಗಿ ಚೆನ್ನಾಗಿ ಬರ್ತಾ ಇತ್ತು ಸರ್, ಖಂಡಿತ ಬರ್ತಾ ಇತ್ತು. ಇವಾಗ ಬರ್ತಾನೆ ಇಲ್ಲ ನೀರು. ನಾನು ಲೈನ್ ಮ್ಯಾನ್ ಕರೆದು ತೋರಿಸಿದ್ದೀನಿ ಯಾವ ಥರ ಬರ್ತಾ ಇದೆ.